ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದರ ನಡುವೆ ಬೆಂಗಳೂರಿನಲ್ಲಿ ಬಲಗೈ ಸಮುದಾಯ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಲಗೈ ಸಮುದಾಯದವರು ಪ್ರತಿಭಟನಾ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟದ್ದು ಫ್ರೀಡಂ ಪಾರ್ಕ್ ನಲ್ಲಿ ಕಿಕ್ಕಿರಿದು ಬಲಗೈ ಸಮುದಾಯದ ಜನ ಸೇರಿದ್ದಾರೆ. ಲಕ್ಷಾಂತರ ಜನ ಅಂತ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಹಾಲಿ ಶಾಸಕರು, ಮಾಜಿ ಶಾಸಕರು, ಮಠದ ಸ್ವಾಮೀಜಿಗಳು, ಮಾಜಿ ಕಾರ್ಪೊರೇಟರ್ಗಳು ಸೇರಿ ಅಂದ್ರೆ ಎಲ್ಲರೂ ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟಂತವರು. ಹೀಗೆ ನಾಯಕರುಗಳು, ರಾಜಕೀಯ ನಾಯಕರುಗಳು, ಮಠದ ಸ್ವಾಮೀಜಿಗಳು ಮತ್ತು ಬಲಗೈ ಸಮುದಾಯದ ಜನ ಎಲ್ಲರೂ ಜಮಾಯಿಸಿದ್ದಾರೆ. ಇಲ್ಲಿಗೆ ಸಿದ್ದರಾಮಯ್ಯ ಅವರು ಬರೋವರೆಗೂ ನಾವು ಹೋಗಲ್ಲ ಅಂತ ಇದ್ದಾರೆ. ಆಮೇಲೆ ಅವರ ವಿಶ್ವಾಸ ಏನಂದ್ರೆ ನಮ್ಮ ಶಾಲ್ ನೋಡಿದ್ರೆ ಬಂದೇ ಬರ್ತಾರೆ ಸಿದ್ದರಾಮಯ್ಯ ಅವರು ಅಂತ. ಓಕೆ, ಇದೀಗ ಈ ಬಲಗೈ ಸಮುದಾಯಕ್ಕೆ ಆಯೋಗ ಹಲವಾರು ರೀತಿಯ ಅನ್ಯಾಯ ಮಾಡಿದೆ. ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತಾನೆ ಇರಲಿಲ್ಲ. ಆಯೋಗ ಮಾಡಿರೋ ತಪ್ಪಿಂದ ನಮಗೆ ಅನ್ಯಾಯ ಆಗಿದೆ, ಈ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಚಾರ ಏನು ಅಂದರೆ, ಒಳ ಮೀಸಲಾತಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಪರಿಶಿಷ್ಟ ಜಾತಿ ಅಂತ ಬಂದರೆ ಇಲ್ಲಿ ತನಕ ಪರಿಶಿಷ್ಟ ಜಾತಿಯವರು ಇಷ್ಟು ರಿಸರ್ವೇಷನ್ ಅಂತಿತ್ತು. ಬಟ್ ಹಿಂಗೆ ಹಂಗಲ್ಲ, ಒಳ ಮೀಸಲಾತಿ ಬಂದಮೇಲೆ ಇವ್ರಿಗಿಷ್ಟು ಪರ್ಸೆಂಟು, ಬಲಗೈಯವರಿಗಿಷ್ಟು, ಎಡಗೈಯವರಿಗಿಷ್ಟು ಅಂತ ಆಗುತ್ತೆ. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಆನೆಗಳ ಗುಂಪಿಗೆ ತಗೊಂಡೋಗಿ ಈ ಚಿಕ್ಕ ಪುಟ್ಟವ್ರನ್ನೆಲ್ಲ ತುಂಬಿಸ್ಬಿಟ್ರೆ, ಕುರಿಗಿರಿನೆಲ್ಲ ತುಂಬಿಸ್ಬಿಟ್ರೆ ತುಳ್ದಾಕ್ಬಿಡ್ತಾರೆ, ನಮ್ಮನ್ನ ಅನ್ಯಾಯ ಆಗುತ್ತೆ. ಹಾಗಾಗಿ ನಂಬರ್ನ ಒಳ ಮೀಸಲಾತಿ ನಾವು ವೆಲ್ಕಮ್ ಮಾಡ್ತೀವಿ, ಬಟ್ ನಂಬರ್ಗಳ ಬಗ್ಗೆ ಗಮನ ಕೊಡಿ. ನೀವು ಟೆಕ್ನಿಕಲಿ ತುಂಬ ಸಮಸ್ಯೆ ಇದೆ, ಹೆಂಗೆ ಮಾಡಬೇಡಿ, ಅನ್ಯಾಯ ಆಗುತ್ತೆ ಅಂತ. ಒಂದು ನೆನಪಿರಲಿ, ಸರಿ, ಈಗ ಬಲಗೈ ಅವರು ಹಿಂಗೆ ಹೇಳ್ತಾ ಇದ್ದಾರೆ, ಎಡಗೈ ಅವ್ರದ್ದು ಇನ್ನೊಂದು ರೀತಿಯ ಸಮಸ್ಯೆ, ಇವೆಲ್ಲವೂ ಇರಲಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಈ ಮೀಸಲಾತಿ ಇದೆಯಲ್ಲ 50% ದಾಟಿದ್ರೆ ಆ ರಾಜ್ಯ ಒಂದು ಹೀನಾಯ ಪರಿಸ್ಥಿತಿಗೆ ಹೋದರೂ ಕೂಡ ಅನುಮಾನ ಇಲ್ಲ. 50% ಒಳಗೆ ಇರಬೇಕು, ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದಿದ್ರೆ ಅಂತ. ಬಟ್ ನಮ್ಮಲ್ಲಿ ಗಮನಿಸೋದಾದರೆ 50% ಮೀರಿ ಹೋಗಿದೆ ರಿಸರ್ವೇಷನ್ ಎಲ್ರಿಗೂ. ನಾಟ್ ಓನ್ಲಿ ಬಲಗೈ ಎಡಗೈ ಸಮುದಾಯದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು, ಎಲ್ಲರದ್ದು ಸೇರಿ ರಿಸರ್ವೇಷನ್ ಅಂತ. ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಯವರು, ಪಂಗಡದವರು, ಹಿಂದುಳಿದವರು ಎಲ್ಲರೂ ಸೇರಿಕೊಂಡು 52-56 ತನಕ ಹೋಗಿದ್ದೀವಿ ನಾವು. ಅದರ ನಡುವೆ ಒಳ ಮೀಸಲಾತಿ ಏನೋ ನಾವು ಕೇಳಿದ್ವಿ ಅಂತ ಮಾಡಿಬಿಟ್ರಿ, ಬಟ್ ನಮಗೆ ಅನ್ಯಾಯ ಆಗ್ತಾ ಇದೆ, ನಂಬರ್ನ ಸರಿಪಡಿಸ್ಕೊಡಿ ಅಂತ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ನೀಲಿ ಶಾಲನ್ನು ಹಾಕೋದ್ರ ಮುಖ